ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ನನ್ನ ಥಂಬ್ನೇಲ್ ನೋಡಿನೇ ನಿಮಗೆಲ್ರಿಗೂ ಗೊತ್ತಾಗಿದೆ ಇವತ್ತು ಪ್ರೀತಿ ಬಗ್ಗೆ, ಅಥವಾ ಈ ಪ್ರೀತಿಯಲ್ಲಿ ಯಾಕೆ ಬ್ರೇಕಪ್ ಆಗುತ್ತೆ, ಈ ಪ್ರೀತಿಯಲ್ಲಿ ಯಾಕೆ ವೈಫಲ್ಯತೆಗಳನ್ನು ನಾವು ಕಾಣ್ತೇವೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳು ನಿಮಗೆಲ್ರಿಗೂ ಗೊತ್ತಿದೆ. ಜಾತಿ ಭೇದ ಇರಬಹುದು, ಅಥವಾ ನಮಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋದ್ರ ಇರಬಹುದು, ಸಾಕಷ್ಟು ಕಾರಣಗಳು ಗೊತ್ತಿದೆ ಅಲ್ವಾ. ಪ್ರೀತಿ ಒಂದು ಅಮೂಲ್ಯವಾದಂಥ ಒಂದು ಭಾವನೆ ಅಲ್ವಾ, ತುಂಬ ಶುದ್ಧವಾದ ಭಾವನೆ ಅದು ಎಲ್ರಿಗೂ ಸಿಗಲ್ಲ. ಆ ಪ್ರೀತಿ ಅನ್ನೋದು ಎಲ್ರಿಗೂ ಸಿಗಲ್ಲ. ನಾವೆಲ್ಲರೂ ಇತ್ತೀಚೆಗೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಅಳೋಕ್ಕಿಂತ ನಮ್ಮನ್ನು ಪ್ರೀತಿಸೋರು, ನಾವು ಪ್ರೀತಿಸಿದ ವ್ಯಕ್ತಿ ನಮಗೆ ಸಿಕ್ಕಿಲ್ಲ ಅಂತ ಅಳೋದೇ ಜಾಸ್ತಿ ಅಲ್ವಾ. ಅದಕ್ಕೂ ಹೆಚ್ಚಾಗಿ ಈ ಪ್ರೀತಿಯಿಂದ ಪಡಿಬೇಕೆ ಹೊರತು ದ್ವೇಷದಿಂದ ಅಲ್ಲ ಅಲ್ವಾ. ಸೊ ಅದೆಲ್ಲ ಗೊತ್ತಿರೋರು ನಿಮಗೆ ಸಾಕಷ್ಟು ವಿಷಯಗಳು ನಿಮ್ಗೆ ಆಗಲೇ ಗೊತ್ತಿದೆ. ಆ್ಯಂಡ್ ಅದೆಷ್ಟೋ ಪ್ರೀತಿಗೆ ಬ್ರೇಕಪ್ಗಳು ಆಗೋದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬ್ಯಾಂಕ್ ಬ್ಯಾಲೆನ್ಸಿಂದನೂ ಬ್ರೇಕಪ್ ಆಗುವಂಥದ್ದು, ಜಾತಿ ಭೇದ ವಿಷಯಗಳಿಂದನೂ ಬ್ರೇಕಪ್ ಆಗುವಂಥದ್ದು, ಟೈಮ್ ಕೊಡ್ತಾ ಇಲ್ಲ ಅನ್ನೋದಕ್ಕೂ ಬ್ರೇಕಪ್ ಆಗ್ಬೋದು, ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದಕ್ಕೂ ಬ್ರೇಕಪ್ ಆಗಬಹುದು, ಅಥವಾ ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬರೋದ್ರಿಂದ ಕೂಡ ಬ್ರೇಕಪ್ಗಳನ್ನು ಆಗ್ಬೋದು. ಸಾಕಷ್ಟು ವಿಷಯಗಳಿದ್ದಾವೆ ಅಲ್ವಾ. ಅದರಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದೀರಾ. ಬಟ್ ಇದರಲ್ಲಿ ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳುವಂಥ ವಿಷಯ ಅಂದರೆ ಅದು ಪಾಸಿಟಿವ್ನೆಸ್. ಹೌದು, ಪಾಸಿಟಿವ್ನೆಸ್ ಕೂಡ ಪ್ರೀತಿಯಲ್ಲಿ ಒಡುಕು ತಂದಿರಬಹುದು, ಅಥವಾ ಈ ಬ್ರೇಕಪ್ ಅನ್ನೋದು ಆಗಬಹುದು. ಅದು ಹೇಗೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಅದನ್ನು ವಿವರಿಸೋಕ್ಕೇ ಈ ವಿಡಿಯೋ ಮಾಡಿರೋದು. ಪಾಸಿಟಿವ್ನೆಸ್ ಅಂದರೆ ಏನು? ನನ್ನ ಹುಡುಗಿ ಅಥವಾ ನನ್ನ ಹುಡುಗ ನನಗೆ ಮಾತ್ರ ಸ್ವಂತ, ಅಥವಾ ನನಗೆ ಮಾತ್ರ ಮಾತಾಡಿಸ್ಬೇಕು, ನನ್ನನ್ನು ಮಾತ್ರ ನೋಡಬೇಕು, ಪ್ರತಿಯೊಂದಕ್ಕೂ ನನಗೆ ಮಾತ್ರ ಕೇಳಬೇಕು, ಫಸ್ಟ್ ಪ್ರಿಫರೆನ್ಸ್ ನನಗೆ ಆಗಬೇಕು ಅನ್ನೋದೊಂದಿರುತ್ತೆ. ಪ್ರೀತಿಯಲ್ಲಿರುವಂತಹ ಎಷ್ಟೋ ಜನರಿಗೆ ಇದಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಪ್ರೀತಿ ಆದರೆ ಏನಂತೆ, ದ್ವೇಷ ಆದರೆ ಏನಂತೆ, ಲಿಮಿಟಲ್ಲಿರಬೇಕು ಅಲ್ವಾ. ಯಾವುದೋ ಅತಿಯಾದರೂ ವಿಷಯ ಅಂತಲೇ ಹೇಳಿದ್ದಾರೆ ಅಲ್ವಾ. ಸೊ ಅಂಥದ್ರಲ್ಲಿ ಈ ಪಾಸಿಟಿವ್ನೆಸ್ ಅನ್ನೋದು ಇರಬೇಕು, ಬಟ್ ಅದು ಕೂಡ ಲಿಮಿಟಲ್ಲಿರಬೇಕು. ಎಷ್ಟೋ ಗಂಡ್ಮಕ್ಳು ತಮ್ಮ ಹುಡುಗಿ ಅನ್ನೋ ವಿಷಯಕ್ಕೆ ಬಂದಾಗ ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ ಅಂತ ಹೇಳ್ತಾರೆ. ಹುಡುಗರಿಗೆ ಹೇಳೋದಿದೆ, ಹುಡುಗರು ಹುಡುಗಿಯರಿಗೆ ಹೇಳೋದಿದೆ ಅಲ್ವಾ. ನಾವೆಲ್ಲರೂ ಕೇಳಿದ್ದೀವಿ, ನೋಡಿದ್ದೀವಿ, ಸಾಕಷ್ಟು ಅನುಭವಗಳು ಆಗಿರುತ್ತೆ ಅಲ್ವಾ. ಆದರೆ ಇಲ್ಲಿ ಹುಡುಗ ಯಾಕೆ ಹೋಗಬೇಡ ಅಂತ ಹುಡುಗಿ ಅರ್ಥ ಮಾಡ್ಕೊಂಡ್ರೆ, ಅಥವಾ ಹುಡುಗಿ ಯಾಕೆ ಹೇಳಿದ್ಲು ಅನ್ನೋದನ್ನು ಹುಡುಗ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗಿರುತ್ತೆ. ಬಟ್ ಪ್ರತಿಯೊಂದು ವಿಷಯದಲ್ಲೂ ಈ ಪಾಸಿಟಿವ್ನೆಸ್ ಅಡ್ಡ ಬಂದರೆ ಚೆನ್ನಾಗಿರಲ್ಲ. ಇಲ್ಲೂ ಕೂಡ ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಒಂದು ಹುಡುಗಿ ಅಥವಾ ಒಬ್ಬ ಹುಡುಗ ಮೊದಲು ಕೂಡ ಫ್ರೆಂಡ್ ಜೊತೆ ಇರ್ತಾನೆ, ಹುಡುಗಿ ಕೂಡ ತನ್ನ ಫ್ರೆಂಡ್ ಜೊತೆ ಇರ್ತಾನೆ. ಆದರೆ ಈ ಲವ್ ಅನ್ನೋದಾದಮೇಲೆ ಹುಡುಗ ಬಂದುಬಿಟ್ಟು ನೀನು ನಿನ್ನ ಫ್ರೆಂಡ್ಸ್ ಜೊತೆ ಸೇರಬೇಡ, ನೀನು ಅವರಿಗೆ ಕಾಲ್ ಮಾಡಬೇಡ, ಇವರಿಗೆ ಕಾಲ್ ಮಾಡಬೇಡ ಅಂದರೆ ಅದು ತಪ್ಪಾಗತ್ತೆ ಅಲ್ವಾ. ಆ್ಯಂಡ್ ಹುಡುಗಿ ಕೂಡ ಅಷ್ಟೇ, ನೀನು ಆ ಫ್ರೆಂಡ್ ಜೊತೆ ಹೋಗಬೇಡ, ಯಾಕಂದರೆ ಮೊದಲಿಂದನೂ ಕೂಡ ಅವರು ಆ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ. ಹುಡುಗಿ ಬಂದ ತಕ್ಷಣ ಅವರನ್ನೆಲ್ಲ ದೂರ ಮಾಡೋದಾಗಿರ್ಬೋದು, ಇದೆಲ್ಲ ಬೇರೆ ಥರಕ್ಕೆ ತೊಗೊಂಡು ಹೋಗ್ಬಿಡುತ್ತೆ. ಅವರಿಗೆ ಹೇಗೆ ಇರುತ್ತೆ ಅಂದರೆ, ಒಂದು ಚೌಕಟ್ಟು ಹಾಕಿದ ರೀತಿ ಇರುತ್ತೆ ಅಲ್ವಾ. ನಾವು ಪ್ರೀತಿಸೋರನ್ನು ಅಥವಾ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ಫ್ರೀಯಾಗಿ ಬಿಟ್ಬಿಡೋಣ. ನನ್ನ ಪ್ರಕಾರ ಎಲ್ಲಿ ನಾವು ಕಾಲಿಗೆ ಚೈನ್ನ ಹಾಕಿ ಅಥವಾ ಒಂದು ಬಂಧನದಲ್ಲಿ ಇಡ್ತೀವೋ ಅದು ಯಾವತ್ತೂ ಸಕ್ಸಸ್ ಆಗೋಕ್ಕಾಗಲ್ಲ. ಸಾಧ್ಯ ಆದಷ್ಟು ಫ್ರೀ ಬಿಡಿ ಅವರನ್ನು. ಎಷ್ಟು ನೀವು ಫ್ರೀ ಬಿಡ್ತೀರೋ ಅಷ್ಟು ನಿಮ್ಮ ಕಾಲ ಹತ್ರನೇ ಇರ್ತಾರೆ ಹೊರತು ಅವರೆಲ್ಲೂ ಹೋಗಲ್ಲ. ಆದರೆ ನೀವು ಚೈನಿಂದ ಹಾಕಿ ಅವರನ್ನು ಎಲ್ಲಿ ಕಟ್ಟಾಕ್ತಿರೋ, ಅವರು ಯಾವಾಗ ನಾನು ಇಲ್ಲಿಂದ ಇದರಿಂದ ಬಿಡುಗಡೆ ತೊಗೊಳ್ಳಿ ಅನ್ನೋದೊಂದು ಭಾವನೆ ಬರುತ್ತೆ. ಆದಷ್ಟು ಬೇಗ ಆಚೆ ಹೋಗಿಬಿಡಬೇಕು, ಇಲ್ಲಿ ಇರೋದೇ ಬೇಡಪ್ಪ, ಸಾಕಷ್ಟು ಜಿಗುಪ್ಸೆ ಬಂದುಬಿಟ್ಟೆ ನನಗೆ ಲೈಫಲ್ಲಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಹಾಗಾಗಿ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಈ ಪಾಸಿಟಿವ್ನೆಸ್ ಎಷ್ಟಕ್ಕಿದೆಯೋ ಅಷ್ಟಕ್ಕಿದ್ರೆ ಒಳ್ಳೆಯದು, ಜಾಸ್ತಿ ಬೇಡ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಮರ್ಡರ್ ಆಗಿರ್ಬೋದು, ಅಥವಾ ಬೇರೆ ಹಂತಕ್ಕೆ ತೊಗೊಂಡು ಹೋಗಿರೋವಂಥ ಎಷ್ಟೋ ಸಿಚುವೇಶನ್ಗಳು ರೀಸನ್ ಒಂದೇ, ಅದು ಪಾಸಿಟಿವ್ನೆಸ್. ಈ ಪಾಸಿಟಿವ್ನೆಸ್ಸಿಂದನೇ ಒಂದು ಹುಡುಗಿ ಪ್ರಾಣ ಕಳ್ಕೊಂಡಿರ್ಬೋದು, ಅಥವಾ ಬೇರೆ ಏನೇನೋ ಆಗಿರಬಹುದು. ಸಾಕಷ್ಟು ನ್ಯೂಸ್ಗಳಲ್ಲಿ ನಾವು ಇತ್ತೀಚೆಗೆ ನೋಡಿರುವಂಥದ್ದು. ರೀಸನ್ ಏನು ಅಂತ ಹುಡ್ಕೋಕೋದ್ರೆ ಪಾಸಿಟಿವ್ನೆಸ್ ಅನ್ನೋದು ಬಂದಿದೆ. ಸೊ ಈ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು, ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಈ ಪಾಸಿಟಿವ್ನೆಸ್ ಯಾವ ಮಟ್ಟಿಗೆ ಯಾವ ಮನುಷ್ಯನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿರುತ್ತೆ ಅನ್ನೋದಕ್ಕೆ ಈ ಥರ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ. ಈ ಪಾಸಿಟಿವ್ನೆಸ್ ನಮ್ಮಲ್ಲೇ ಎಷ್ಟು ಮಟ್ಟಿಗೆ ಕರ್ಕೊಂಡು ಹೋಗ್ತಾ ಇದೆ. ಪೇರೆಂಟ್ಸ್ನ ದೂರ ಮಾಡುತ್ತೆ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳುಗಳನ್ನು ಚೇಂಜಸ್ ಮಾಡುತ್ತೆ, ಅಂದರೆ ದೂರ ಮಾಡಿಬಿಡುತ್ತೆ ಅಲ್ವಾ. ಯಾವ ಸಂಬಂಧ ಕೂಡ ಬೇಡ, ನಾನು ಮಾತ್ರ ಇರಬೇಕು, ನೀನು ಮಾತ್ರ ಇರಬೇಕು ನನ್ನ ಜೊತೆ ಅನ್ನೋ ಥರ ಇದ್ಬಿಡತ್ತೆ. ಸೊ ಒಂದು ಸಂಬಂಧಗಳನ್ನು ದೂರ ಮಾಡೋ ಒಂದು ನಿಟ್ಟಿಗೆ ಅಷ್ಟು ಆಳವಾಗಿ ಹೋಗ್ಬಿಡುತ್ತೆ ಈ ಪಾಸಿಟಿವ್ನೆಸ್ ಅನ್ನೋದು ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ,
ಪಾಸಿಟಿವ್ನೆಸ್ ಇರಲಿ, ಅದು ಪ್ರೀತಿಯಲ್ಲಿ ಎಲ್ರಿಗೂ ಇರೋವಂಥ ವಿಷಯನೇ, ಬೇಡ ಅಂತ ಹೇಳಲ್ಲ, ಬಟ್ ಲಿಮಿಟಲ್ಲಿ ಇರಲಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಅದೆಷ್ಟು ಹುಡುಗರಿಗಾಗಿರ್ಬೋದು ಹುಡುಗಿರಿಗಾಗಿರ್ಬೋದು, ಊಟ ಮಾಡಿದೆ, ತಿಂಡಿ ತಿಂದ್ಯಾ, ಟೀ ಕುಡಿದೆ, ಎಲ್ಲಿದೆಯಾ, ಸೇಫ್ ಆಗಿದೆಯಾ, ಹೋಗು ಮನೆಗೆ ಹೋಗಿ ರೀಚ್ ಆದ ತಕ್ಷಣ ಕಾಲ್ ಮಾಡು ಅಂತೆಲ್ಲ ಹೇಳೋರು ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಅಲ್ವಾ. ಅಥವಾ ಈ ಪಾಸಿಟಿವ್ನೆಸ್ ತುಂಬ ಕಡಿಮೆ, ಅಂದರೆ ನೀನು ನನಗೆ ನನ್ನ ಜೊತೆ ಮಾತ್ರ ಮಾತಾಡಬೇಕು, ಅಥವಾ ನೀನು ಯಾರ ಜೊತೆ ಕಾಲಲ್ಲಿ ಮಾತಾಡ್ತಿದ್ಯಾ, ಸಂದೇಹ ಅಂತ ಅಲ್ಲ, ಅದು ಇರುತ್ತೆ, ಬಟ್ ಲಿಮಿಟಲ್ಲಿ ಇರಲಿ ಅಂತ ಹೇಳ್ತು ಎಲ್ಲದು. ಬಟ್ ಅದು ಎಲ್ಲ ಹುಡುಗಿರು ಅಥವಾ ಹುಡುಗರಾಗಲಿ ಅದು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಮ್ಮ ಒಂದು ಸೇಫ್ಟಿಗೆ ಕೇಳ್ತಾ ಇದ್ದಾರೆ ಅಂತಲೂ ಸ್ವಲ್ಪ ದಿನ ನೋಡಿ ಆಯಿತಾ. ಸೇಫ್ಟಿಗೆ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಆ ಪ್ರೀತಿ ಎಲ್ಲಿಗೋ ಹೋಗಿರುತ್ತೆ ಆಯಿತಾ. ಫಸ್ಟು ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋಕ್ಕಿಂತ ಅರ್ಥ ಮಾಡಿಕೊಂಡು ಜೀವನ ಮಾಡೋದು ತುಂಬ ಇದೆ. ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ನಿಜವಾಗ್ಲೂ ನಮ್ಮಷ್ಟು ಲಕ್ಕಿ ಪರ್ಸನ್ ಯಾರೂ ಇರಲ್ಲ ಅಲ್ವಾ. ಆ್ಯಂಡ್ ಅಷ್ಟು ಪ್ರೀತಿಸಿ ಅಷ್ಟು ಕೇರ್ ಮಾಡುವಂಥ ಪರ್ಸನ್ ನಿಮ್ಮ ಲೈಫಲ್ಲಿದ್ದರೆ ದಯವಿಟ್ಟು ಅಂಥವ್ರನ್ನ ಕಳ್ಕೊಬೇಡಿ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಆ ಥರ ನಿಮ್ಮನ್ನು ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಅವ್ರು ಯಾಕೆ ಅನ್ನೋದನ್ನು ನೀವು, ಇಲ್ಲ ನನಗೆ ಇದು ತುಂಬ ಕೇರ್ ಮಾಡ್ತಾರೆ, ಜೊತೆಗೆ ನನ್ನ ಮೇಲೆ ತುಂಬ ನನ್ನನ್ನು ತುಂಬ ಕೇರ್ ಮಾಡ್ತಾರೆ ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅಂಥವ್ರನ್ನ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಥರ ಪಾಸಿಟಿವ್ನೆಸ್ಸಿಂದನೂ ನಿಮ್ಮದೇ ಏನಾದರೂ ಬ್ರೇಕಪ್ ಆಗಿದೆ ಅಂತ ಅನುಭವಗಳು ನಿಮಗೇನಾದರೂ ಆಗಿದೆ ಅಂದರೂ ಕೂಡ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು, ಅಥವಾ ಈ ವಿಡಿಯೋಯಿಂದ ಹೌದು ಪಾಸಿಟಿವ್ನೆಸ್ಸಿಂದನೂ ಈ ಥರ ಕೂಡ ಬ್ರೇಕಪ್ ಆಗ್ಬೋದು ಅನ್ನೋದು ರಿಯಲೈಸ್ ಆಯಿತು ಅಂದರೆ ಒಂದು ಕಮೆಂಟ್ ಖಂಡಿತ ಇರಲಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ತೆ.